ದಿನಕ್ಕೂ 2 ರಾಸಾಯನಿಕಗಳನ್ನು ಹಾಕ್ತಾರೆ. ಪೊಟ್ಯಾಸಿಯಂ ಬ್ರೋಮೈಟು, ಮಿಥೈಲ್ ಬೆನ್ಸೈಲ್ ಪೆರಾಕ್ಸೈಡ್, ಇವೆರಡು ಹಾಕ್ತಾರೆ. ಅದು ಬಿಳಿ ಮಾಡೋದಕ್ಕೆ ಏನು ಮಾಡ್ತಾರೆ, ಇವೆರಡು ಕೆಮಿಕಲ್ 40 ppm ಹಾಕಿದ್ರೆ ಸಾಕು ಬಿಳಿಚ್ಕೊಂಡ್ಬಿಡ್ತದೆ. ಆದರೆ ದುರಂತ ಬರೀ ಬಿಳಿಯಾಗಿದ್ದರೆ ಪರವಾಗಿರಲಿಲ್ಲ. ಈ 2 ರಾಸಾಯನಿಕಗಳು ಗೋಧಿಯಲ್ಲಿರುವ, ಅದರಲ್ಲೂ ಕೆಮಿಕಲ್ಸ್ ರಾಸಾಯನಿಕಗಳು, ನ್ಯಾಚುರಲ್ ರಾಸಾಯನಿಕಗಳು ಇರ್ತವೆ, ಝ್ಯಾಂಥೋಫಿಲ್ ಅಂತೆಲ್ಲ ಇರ್ತವೆ. ಅದ್ರ ಜೊತೆ ರಿಯಾಕ್ಟ್ ಆಗಿ ಒಂದು ಹೊಸ ರಾಸಾಯನಿಕ ಉತ್ಪತ್ತಿ ಆಗ್ತದೆ. ಅದರ ಹೆಸರು ಅಲೆಕ್ಸನ್ ಅಂತ. ಸಕ್ಕರೆಯಲ್ಲಿದೆ ದನದ ಎಲುಬು. ಇನ್ನೊಂದು ಆತಂಕಕಾರಿ ವಿಚಾರ ಅಂದ್ರೆ ಇದೇ ಬಿಳಿ ಬಣ್ಣ ಬರಲು ಸಕ್ಕರೆಗೆ ಪ್ರಾಣಿಗಳ ಎಲುಬಿನಿಂದ ತಯಾರಾಗೋ ಇದ್ದಿಲನ್ನ ಬಳಸುತ್ತಿದ್ದಾರೆ. ಸಕ್ಕರೆಯನ್ನ ಮಾಡುವಾಗ ಈ ಮೂಳೆಗಳ, ಪ್ರಾಣಿಗಳ ಮೂಳೆಗಳನ್ನ ಪಲ್ವರೈಸ್ ಮಾಡಿ ಅದರ ಮೇಲೆ ಈ ಸಕ್ಕರೆಯನ್ನ ಹರಿಸ್ತಾರೆ. ಇದನ್ನ ಬಿಳಿ ಮಾಡ್ಬೇಕಲ್ಲ, ಅದನ್ನ ಪಲ್ವರೈಸ್ ಮಾಡಿದಾಗ ಅದರಲ್ಲಿ ಕಾರ್ಬನ್ ಇರುತ್ತೆ. ಆ ಕಾರ್ಬನ್ ಮೇಲೆ ಇದನ್ನ ಹರಿಸ್ಬಿಟ್ಟು ಇದನ್ನ ಬೆಳ್ಳಗೆ ಮಾಡ್ತಾರೆ. ಅಂದ್ರೆ ಈ ಒಂದು ಕಬ್ಬಿನಿಂದ ಬಂದಂತಹ ಈ ರಸ ಇದು ಇದರ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ. ಯಾವ್ದ್ರ ಜೊತೆಗೆ? ಮೂಳೆಗಳ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ. ಅತಿ ಕಡಿಮೆ ವೆಚ್ಚದಲ್ಲಿ ಸಕ್ಕರೆಯನ್ನ ಫಿಲ್ಟರ್ ಮಾಡಲು ಪ್ರಾಣಿಗಳ ಇದ್ದಿಲು, ಅದರಲ್ಲೂ ಮುಖ್ಯವಾಗಿ ದನದ ಎಲುಬಿನ ಇದ್ದಿಲಿನ ಬಳಕೆಯಾಗುತ್ತಿದೆ. ಗೊತ್ತಾ? ಈಗಲಾದ್ರೂ ಗೊತ್ತಾಯ್ತಾ? ಬೆಳ್ಳಗಿರೋದೆಲ್ಲ ಹಾಲಲ್ಲ, ಅದು ವಿಷವಾಗಿರಬಹುದು ಅನ್ನೋದನ್ನ ಈ ಭಯಾನಕ ಸತ್ಯವನ್ನ ಕವರ್ ಸ್ಟೋರಿ ತಂಡ ಬಯಲು ಮಾಡಿದೆ. ಕ್ಯಾಮರಾಮನ್ ರಂಜಿತ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7. ಎಸ್, ಇಂತಹದೊಂದು ಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಅನ್ನುವಂಥದ್ದು. ಇನ್ನು ಉಳಿದಿರೋದೇನು ಅಂತ ಈಗಾಗಲೇ ಕವರ್ ಸ್ಟೋರಿಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಾವು ಗಮನಕ್ಕೆ ತಂದ್ವಿ. ರಘು ಅವರಿಗೆ ಕೇಳ್ಬೋದು, ಹಲವಾರು ವಿಚಾರಗಳ ಬಗ್ಗೆ ನಾವು ಹೀಗೆ ತೋರಿಸ್ತಾ ಇದ್ರೆ ಏನ್ ತಿನ್ನೋದು ನಾವು ಅನ್ನುವಂಥ ಪ್ರಶ್ನೆ ಒಂದು ಬರುತ್ತೆ. ಏನ್ ತಿನ್ನೋದು ಅಂದ್ರೆ ಲೆಕ್ಕ ಬಹಳ ಸುಲಭ ಸಿಗುತ್ತೆ. ಈಗ ಹೇಳ್ತಾರೆ 2+2 ಕರೆಕ್ಟ್ ಆನ್ಸರ್ 4, ರಾಂಗ್ ಆನ್ಸರ್ ಎಷ್ಟಿದೆ? ಈಗ ಗೋಧಿ ಹೆಂಗ್ ತಿನ್ಬೇಕು? ಗೋಧಿ ಚಕ್ಕಿ ಮೇಲೆ ಹಿಟ್ ಮಾಡ್ಕೊಂಡು ತಿನ್ಬಹುದು, ಇಲ್ಲ ಗೋಧಿಯಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಂಡು. ಆ ಗೋಧಿಯನ್ನ ನಾವ್ ಯಾವಾಗ ಅದರ ರುಂಡ ಮುಂಡ ಎಲ್ಲ ಸಪರೇಟ್ ಮಾಡಿ ಮೈದಾ ಹೊರಗೆ ತೆಗೆದು ಅದಕ್ಕೆ ಇರುವ ಹಳದಿ ಬಣ್ಣಕ್ಕೆ ಮತ್ತೆ ಕೆಮಿಕಲ್ಸ್ ಹಾಕಿ ಅದನ್ನ ಬಿಳಿ ಮಾಡಿ, ಯಾಕಂದ್ರೆ ಜನ ಮಾರ್ಕೆಟ್ ಅಲ್ಲಿ ಬಿಳಿ ಕೇಳ್ತಾರೆ ಅಂತ ಹೇಳಿ ಅದಕ್ಕೆ ಬಿಳಿ ಹಾಕಿ ಇವತ್ತು ಬಿಳಿ ಮಾಡೋದಕ್ಕೆ 12 ಕೆಮಿಕಲ್ ಸರ್ಕಾರ ಅಲೋ ಮಾಡಿದೆ. ಅನ್ಫಾರ್ಚುನೇಟ್ ನೀವು ವಿಲ್ ಬಿ ಶಾಕ್ಡ್, ಇನ್ಕ್ಲೂಡಿಂಗ್ ಯೂರಿಯಾ. ಕಾರ್ಬಮೈಡ್ ಇನ್ಕ್ಲೂಡಿಂಗ್ ಯೂರಿಯಾ ಇಸ್ ಅಲೋಡ್ ಇನ್ ದಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ ಆಫ್ ಇಂಡಿಯಾ. ಅಷ್ಟು ಆಗುತ್ತಲ್ಲ, ಏನಪ್ಪ ಇದು ಯೂರಿಯಾನು ಹಾಕಿ ಬಿಳಿ ಮಾಡಬಹುದು. ಬೆನ್ಸಾಯಿಲ್ ಪೆರಾಕ್ಸೈಡ್ ಇರ್ಬೋದು, ಪೊಟ್ಯಾಸಿಯಂ ಬ್ರೋಮೈಟ್ ಇರ್ಬೋದು, ಇವೆಲ್ಲ ಆಗ್ತದೆ. ಬಟ್ ಇಲ್ಲಿ ಸೀರಿಯಸ್ ಪ್ರಾಬ್ಲಮ್ ಏನಂದ್ರೆ, ಏನೋಪ್ಪ ಅದು ಬಿಳಿಚ್ಕೊಂಡ್ತು, ಬಿಳಿ ಮಾಡ್ತು, ಏನೋ ರೊಟ್ಟಿ ಮಾಡ್ಕೊಂಡು ರುಮಾಲಿನೋ ಏನೋ ಮಾಡ್ಕೊಂಡು ತಿಂದು ಅಂದ್ರೆ ಪರವಾಗಿರಲಿಲ್ಲ, ಏನು ತೊಂದರೆ ಇರಲಿಲ್ಲ. ಆದ್ರೆ ಏನಾಗುತ್ತೆ, ಈಗ ತಿಳಿದಿರೋ ಪ್ರಕಾರ ಇದು ಆ ಒಂದು ರಾಸಾಯನಿಕ ಪ್ರೊಡ್ಯೂಸ್ ಮಾಡುತ್ತಲ್ಲ, ಅಲೆಕ್ಸಾನ್ ಅಂತಕ್ಕಂಥ ಕೆಮಿಕಲ್. ಆ ಅಲೆಕ್ಸಾನ್ ನೋಡಿ ಎಲ್ರಿಗೂ ಗೊತ್ತಿದ್ದಂಗೆ ನಿಮ್ ಪ್ರೋಗ್ರಾಮ್ ತೋರಿಸಿದ್ರೆ ಅದು ಏನು, ಈ ಲ್ಯಾಬ್ ಅಲ್ಲಿ ಇಲಿಗಳಿಗೆ ಡಯಾಬಿಟಿಸ್ ಬರಬೇಕು ಅಂದ್ರೆ ಅಲೆಕ್ಸಾನ್ ಕೊಡ್ತಾರೆ. ಅಲೆಕ್ಸಾನ್ ಕೊಟ್ಬಿಟ್ರೆ ಇಲ್ಲಿ ಡಯಾಬಿಟಿಸ್ ಬರುತ್ತೆ, ಆಮೇಲೆ ಡ್ರಗ್ ಟೆಸ್ಟ್ ಮಾಡ್ತಾರೆ. ನಾವೇನು ಲ್ಯಾಬ್ ರ್ಯಾಟ್ಗಳ, ಇಲಿ ಹೆಗಣಗಳ ಟೆಸ್ಟ್ ಮಾಡ್ತಿದ್ದಾರೆ ನಮ್ಮ ಮೇಲೆ. ಯಾಕೆ ಈ ತರ ಆಗ್ಬೇಕು? ಮತ್ತೆ ಯಾಕೆ ಓಕೆ ಜನ ಬಿಳಿ ಕೇಳ್ತಾರೆ ಅಂತ ಹೇಳಿದ್ರೆ, ಜನ ಬಿಳಿ ಕೇಳ್ತಾರೆ, ಅದು ಬಿಳಿ ತಿಂದ್ರಿಂದ ಇಂಥ ಅನಾಹುತ ಆಗುತ್ತೆ ಅಂದ್ರೆ ಬಿಳಿ ಯಾಕೆ ತಿನ್ಬೇಕು? ಬಿಳಿಯಿಂದ ನಾವು ದೂರ ಇರಕ್ಕಾಗಲ್ವಾ? ಗೋಧಿನ ಈ ತರ ಮೈದಾ, ಸೂಜಿ, ಆಟ, ಬೂಸ ಅಂತ ಮಾಡ್ಬೇಕಾ? ಗೋಧಿಯನ್ನು ಗೋಧಿಯಾಗೆ ಉಪಯೋಗಿಸಕ್ಕಾಗಲ್ವಾ? ಈ ಯುರೋಪ್ ಅಲ್ಲೆಲ್ಲ ನೀವು ಬ್ರೆಡ್ ಮಾಡ್ತಾರೆ, ಹೋಲ್ ವೀಟ್ ಬ್ರೆಡ್ ಮಾಡ್ತಾರೆ. ನಮ್ಮಲ್ಲಿ ಬ್ರೆಡ್ ಬರು ಅಂದ್ರೆ ಸಾಫ್ಟ್ ಆಗಿರ್ಬೇಕು, ಊದಿರ್ಬೇಕು, ಬಿಳಿ ಇರ್ಬೇಕು. ಸುಳ್ಳು ಇದು ಬ್ರೆಡ್ ಅಲ್ಲ, ಇದು ನಿಜವಾದ ಬ್ರೆಡ್ ಅಲ್ಲ. ಬ್ರೆಡ್ಡೇ ಹಾಳು ಅಂತ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಬ್ರೆಡ್ ಬಹಳ ಹಳೆ ಪದಾರ್ಥವೇ. ಅದು ಮಾಡೋ ರೀತಿ ಇದೆ. ಈ ರೀತಿ ಬಿಳಿಸ್ಕೊಂಡಿದ್ರು ಪರವಾಗಿಲ್ಲ, ಹೇಳಿದ್ರೆ ಕಾಯಿಲೆಗಳು ಬರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಇದು ತೊಂದರೆ. ಇದು ಯಾಕಿಷ್ಟು ನಿಮ್ಗೆ ನೀವು ಫುಡ್ ಸೇಫ್ಟಿ ಆಕ್ಟ್ ತೆಗೆದು ನೋಡಿದ್ರೆ ಫ್ಲವರ್ ಇದು ಏನು ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಬ್ಲೀಚ್ ಮಾಡೋದಕ್ಕೆ 12 ಕೆಮಿಕಲ್ ಹಾಕ್ತಕ್ಕಂಥದ್ದು. ಇವತ್ತು ಏನಾಗಿದೆ ಗೊತ್ತಾ ನಿಮ್ಗೆ, ಈ ಕೊಡೆಕ್ಸ್ ಅಂತ ಹೇಳಿ ಇದೆ ನಮ್ಮ ಹತ್ರ ಫುಡ್ ಸೇಫ್ಟಿ ತಗೊಂಡ್ರೆ 1,500 ಫುಡ್ ಎಡಿಟಿವ್ಸ್ ಇದೆ. 1,500 ಫುಡ್ ಎಡಿಟಿವ್ಸ್. ಆಹಾರಕ್ಕೆ ಬಿಳಿ ಮಾಡೋದಿರ್ಬೋದು, ಕಪ್ ಮಾಡೋದಿರ್ಬೋದು, ಅಲ್ಲ ಅದನ್ನ ಟೇಸ್ಟ್ಗಿರ್ಬೋದು, ಅದು ಗಟ್ಟಿ ಮಾಡೋದು, ತೆಳು ಮಾಡೋದು, ಎಣ್ಣೆ ನೀರು ಕರಗಿಸೋದು, ತೆಗೆಯೋದು, ಸಪರೇಟ್ ಮಾಡೋದು, ಈ ತರ ಒಟ್ಟು ರಾಸಾಯನಿಕಗಳು ಫುಡ್ ಅಡಿಟಿವ್ಸ್ 1,500. ಇದ್ರ ಖರ್ಚು ಏನು? ಈಗ ಈ ಡ್ರಗ್ಸ್ ಇದ್ದಾಗೆ ಪ್ರತಿ ವಾರ ಬರ್ತಾ ಇದೆ. ಈ ಡ್ರಗ್ ನಾವು ಅಲೋ ಮಾಡಿದ್ವಿ, ಬಟ್ ಈಗ ಇದರಿಂದ ಕ್ಯಾನ್ಸರ್ ಬರುತ್ತಂತೆ. ಇದನ್ನ ನಾವು 10 ವರ್ಷ ಅಲೋ ಮಾಡಿದ್ವಿ, ಬಟ್ ಈಗ ಇದು ಬರ್ತದಂತೆ. ಏನೀಗ ನೀವು ನಮ್ಗೆ ಆಹಾರಕ್ಕೆ ಯಾಕೆ ಈ ತರ ಆಗ್ಬೇಕಾಗಿತ್ತು?